ಹಾಯ್, ಏನು ಮಾಡಕತ್ತೀಮ್ಮ? ಊಟ ಊಟ ಏನಿದು ತಿನ್ನಕತ್ತಿರೋದು? ಅದಕ್ಕೆ ಊಟ ಅಂತಾರ? ಹಾಂ, ಟಿಫಿನ್ ಮಾಡು. ಕ್ಲೀನಾಗಿ ತಿನ್ಬೇಕು, ಹಂಗೆಲ್ಲ ಮಾಡ್ಬೇಕು. ಉಪ್ಪಿಟ್ಟು ನೋಡ್ರಿ, ನಮ್ಮ ಚುಕ್ಕಿ ಉಪ್ಪಿಟ್ಟು ತಿನ್ನಕತ್ತಲ್ಲ. ಟೈಮ್ ಆಗೈತೆ 12 ಗಂಟೆ ಹಾಕಿದೀವಾಗ. ಅದು ಊಟ ಈಗ ನೋಡ್ಕೊಂತ ತಿನ್ನಕತ್ತಾವ. ಇವತ್ತಿನ ದಿನ ಸಂಡೇ ಸ್ಪೆಷಲ್. ನಮ್ಮ ಮನೆಗೆ ಏನು ಗೊತ್ತಾ? ಉಪ್ಪಿಟ್ಟು ಮೊಸರು. ಹೌದಾ? ನಾ ಹೋಗಿ ಬರಲಾ? ಹೌದಲ್ಲ, ಕೀಲೇದ್ ಗಾಡಿ ಹೆಂಗೆ ಹೋಗ್ಬೇಕು? ನಾ ಕೊಡಮ್ಮ ಪ್ಲೀಸ್. ಓಕೆನೆ, ಪ್ಲೀಸ್ ಕೊಡು, ಪ್ಲೀಸ್. ಹಾಂ, ಬೇಗ ತಿನ್ ಹೋಗೋಣ. ಕರ್ಕೊಂಬರೋಣ ಹೋಗಿ. ನಾವು ಬೇಡ, ಆ ಮನೆಯಾಗಿರಲಿ. ಸೊ ಫ್ರೆಂಡ್ಸ್, ನೋಡಿರಿ, ಇವತ್ತು ಸಂಡೇ ಫುಲ್ ಮನೆಯೆಲ್ಲ ಕ್ಲಿಯರ್ ಮಾಡೀನಿ. ಆಮೇಲೆ ಇದು ಬೆಳಗ್ಗೆ ಮಾಡಿದ ಉಪ್ಪಿಟ್ಟಿಕ್ಕಿ ಮಧ್ಯಾಹ್ನ ತಿನ್ನಾಕತ್ತಾಳ. ಲೇಟಾಗೆದ್ದು ಊಟದ ಟೈಮ್ನಾಗ ಟಿಫಿನ್ ಮಾಡಾಕತ್ತಾಳ. ಊಟ ಯಾವಾಗ ಮಾಡ್ತಿ ಮತ್ತೀಗ? ಸಂಜೆ ಮಾಡು. ಸಂಜೆ ಮಾಡಿ ಈಗ ಊಟ. ಸೊ ಫ್ರೆಂಡ್ಸ್, ನೋಡಿರಿ, ಇವತ್ತಿನ ದಿನ ಸಂಡೇ ಹೇಳಿದ್ನಲ್ಲ. ಸಂಡೇ ಸ್ಪೆಷಲ್ ನಮ್ಮ ಮನೆಗೆ ಏನೇನು ಮಾಡೀನಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಬರ್ರಿ. ಸೊ ನೋಡಿರಿ, ಫಸ್ಟ್ ಆಫ್ ಆಲ್ ಸ್ವೀಟ್ ಏನು ಮಾಡೇನಂದ್ರೆ ಜಾಮೂನ್ ಮಾಡೀನಿ. ಬೆಳಗ್ಗೆ ಎಷ್ಟು ಗಂಟೆಗೆ ಅಂದ್ರೆ 7 ಗಂಟೆಗೆ ಮಾಡೀನಿ ಜಾಮೂನ್. ಬೆಳಗ್ಗೆ 7 ಗಂಟೆಗೆ ಇಟ್ಟು ಜಾಮೂನ್ ಮಾಡಿದಾಗ ಇವತ್ತಂತೂ 5 ಗಂಟೆಗೆ ಎತ್ಬಿಟ್ಟೆ ನಾನು. ಆಮೇಲೆ ಇಲ್ಲೇ ಕುಕ್ಕರ್ ಕೂಗ್ಬಿಟ್ಟೈತೆ ಆಗಲೇ ನಮ್ಮದು. ಇವತ್ತು ಬೇರೆ ಕೂಗೈತಿ ನೋಡಿರಿ. ಪೂರಿ ಕೂಗೈತಿ ಇವತ್ತು, ಕೋಳಿ ಕೂಗಿಲ್ಲ. ನಾನು ಮಟನ್ ಚಾಪ್ಸ್ ಮಾಡೀನಿ ಇವತ್ತು. ಮಸ್ತ್ ಆಗೈತೆ ಮಟನ್ ಚಾಪ್ಸ್. ಘಮ ಅನ್ನತೈತಿ. ಇದು ಮಟನ್ ಚಾಪ್ಸು. ಆಮೇಲೆ ಜೋಳದ ರೊಟ್ಟಿ ಮಾಡೀನಿ, ತಿನ್ಬಹುದು. ಜೋಳದ ರೊಟ್ಟಿ. ಆಮೇಲೆ ಇಲ್ಲೇ ಬಿರಂಜಿ ರೈಸ್ ಮಾಡೀನಿ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಬಿರಂಜಿ ರೈಸ್. ಘಮ ಅನ್ನಕತ್ತೈತಿ ನೋಡ್ರಿ ಬಿರಂಜಿ ರೈಸು. ಮಸ್ತಾಗೈತಿ, ಉದ್ರ ಆಗಿ. ಬಿರಂಜಿ ರೈಸ್. ಸೊ ಇವಾಗ ಟೈಮ್ ಆಗೈತಿ 12:30 ಅರೌಂಡ್ ಆಗೈತಿ. ಸೊ ಇವತ್ತು ಯಾಕೆ ಇಷ್ಟೆಲ್ಲ ವೆರೈಟಿ ಮಾಡೀನಿ ಅಂತಂದ್ರೆ, ಇವತ್ತಿನ ದಿನ ನಮ್ಮ ಮನೆಗೆ ಒಬ್ಬರು ಬರಾಕತ್ತಾರೆ ಗೆಸ್ಟ್. ಅವ್ರಿಗೋಸ್ಕರ ಇಷ್ಟೆಲ್ಲ ಮಾಡೀನಿ. ಬೆಳಗ್ಗೆ ಎದ್ದು, ಇಲ್ಲಾಂದ್ರೆ ನಾನು ಆರಾಮ 8 ಗಂಟೆವರೆಗೂ ಮಲ್ಕೊಂಡ್ಬಿಡ್ತಿದ್ದೆ ಸಂಡೇ ದಿನ. ಇವತ್ತಿನ ದಿನ ಅವ್ರು ಬರಾಕತ್ತಿದ್ರಿಂದ ಜಲ್ದಿ ಅಡುಗೆ ಎಲ್ಲ ಮುಗಿಸ್ಬಿಡೋಣ ಅಂಥೇಳಿ ಅಡುಗೆ ಮಾಡಿಟ್ಬಿಟ್ಟೇನಿ. ಸೊ ಯಾರು ಬರ್ತಾರ ಏನು ನೆಕ್ಸ್ಟ್ ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿರಿ, ಕಂಟಿನ್ಯೂ ಆಗಿ ನೋಡಿರಿ ವಿಡಿಯೋನ, ನಿಮಗೂ ಗೊತ್ತಾಕೈತಿ. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಸ್ಟೇ ಟ್ಯೂನ್ಡ್ ಆಗಿರ್ರಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಹಲೋ, ಅದನ್ನು ಡಸ್ಟ್ಬಿನಿಗೆ ಹಾಕೋದು. ಅದ್ರ ಜೊತೆಗೆ ಆಟ ಆಡ್ಬಾರ್ದು. ಸೊ ನೀರು ಖಾಲಿ ಆಗ್ಯಾವ. ನೀರು ಮಾಡಿದ್ದೆ, ಬಂದ ವಾಟ್ರ್. ಆಮೇಲೆ ವಾಷಿಂಗ್ ಮಿಷಿನಾಗ ಬಟ್ಟೆ ಹಾಕಿದ್ದೆ. ಬಟ್ಟೆನೂ ರೆಡಿ ಆಗ್ಯಾವ. ಈಗ ಹಾಕಬೇಕು. ಹೊರಗಿನ ಬಟ್ಟೆ ತೆಗೆದು ಒಳಗೆ ಹಾಕ್ಬೇಕು. ಎಲ್ಲ ಕೆಲಸ ಮುಗಿಸಿದ್ರು ಏನಾದರೂ ಒಂದು ಕೆಲಸಗಳು ಇದ್ದೇ ಇರ್ತವೆ. ಸೊ ಇವಾಗ ಬರ್ರಿ ಯಾರು ಬರ್ತಾರ ಕರ್ಕೊಂಬರಕ್ಕೆ ಹೊಂಟೀನಿ ನಾನು. ನಿಮ್ಮ ಜೊತೆಗೂ ಶೇರ್ ಮಾಡ್ಕೊತೀನಿ. ಸ್ಟೇ ಟ್ಯೂನ್ಡ್ ಆಗಿರಿ. ಸೊ ಫ್ರೆಂಡ್ಸ್, ಬರ್ರಿ ಇವಾಗ ಬಸ್ ಸ್ಟ್ಯಾಂಡ್ ಹೋಗಿ ಕರ್ಕೊಂಬರ್ತೀನಿ. ಈಗಾಗಲೇ ಅವ್ರು ಬಸ್ ಸ್ಟ್ಯಾಂಡ್ಗೆ ಬರ್ರಿ. ಯಾರು ಬರ್ತಾರೋ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಅವ್ರು ಹೋಗಿ ಟ್ಯೂನ್ಡ್ ಆಗಿರ್ರಿ. ಹೇಳಿ, ಯಾರು ಬಂದಾರ ಅಂತ ಹೇಳು. ನೀ ಹೇಳು. ಬಂದಾರ ನಮ್ಮ ಮನೆಗೆ ನೋಡ್ರಿ. ನಮ್ಮ ಅವ್ವ ಬಂದಾಳ ನೋಡ್ರಿ ಊರಾಗಿಂದ.
ಹಿಡಿ ಚಿಕ್ಕು ಲೈಟ್ ಹಚ್ಚಕ್ಕೆ ಯಾಕೆ ಮಾಡಿ ಅವಸ್ಥೆ ಮೇಲೆ ಗಾಟದು ತಿನ್ಲಿಲ್ಲ ನೋಡವ ಈಗ ಒಂದು ತಿನ್ನೋದು ಬೇಡ ಊಟ ಅಲ್ಲ. ಮಾಡಿ ರೊಟ್ಟಿ ಒಂದ ಹಾಕಿ ನೋಡ ಒಂದು ಹಾಕೋಂಗ ಸಾಕು ಅನ್ನ ಉಂತಾನ ಮೇಲೆ ಗ್ಲಾಸ್ ಸಾರು ಸಾರು ಹಾಕ್ಲೆ ಬೇಡ ತರ್ಬ ಬೋಲ್ತಾನ ಇಲ್ಲ ಹಾಕ್ಲೆ ಇದ್ರಾಗ ಹಾಕ್ತಿದ್ದ ಕೆಳಕುಂದ್ರ ಕೆಳಕ್ ಹಾಕೊಂಡ್ರ ಕೆಳಕ್ ಸಾರು ಹಾಕಿ ಉಳ್ಳಾಗಡ್ಡಿ ತಿನ್ಬೇಡ ಬೇ. ಬೇಡ. ಹ್ಞೂ ಈ ಎಕ್ಸಾಮ್ ಐತಲ್ಲ ಹ್ಞೂ ಕಂಪ್ಯೂಟರ್ ಹ್ಞೂ ಕ್ಲಾಸಿಗೆ ಫಸ್ಟ್ ಹೌದಾ ನೀ ಏನಂದಿದ್ದಿ ನೀನು ಏನಂದಿದ್ದೆ ಬಾ ಚುಕ್ಕಿ ಅಂತಕ್ಕಿದೆ ಕಿತಾಪತಿಗಳು ಇವು ಸಾಕು ಸಾಕು ಎಡ ಏ ಸಾಕು ಸಾರು ಸಾರು ಹಾಕ್ಲ ಬೇಡ ಸಾಕು ಸಾರಲ್ಲ ಇದು ನಾನು ತಿಂದೆ ಒಂದು ಬಾಯಿ ಇಟ್ಕೊಂಡು ಟೇಸ್ಟ್ ಐತೆ ನಿಂಬೆ ಹಾಕೋದು ಬೇ. ಹೇಗಿತ್ತು ಸಾರು ಬೇ ಮಾ ಮಾ ಬೇ ನೋಡಿ ಈಗ ಮಾ ಬೇ ಅಮೂಲ್ ಐಸ್ ಕ್ರೀಮ್ ಗೊತ್ತಾ ನೀಗ ಹಾಂ ಅಮೂಲ್ ಐಸ್ ಕ್ರೀಮ್ ಅಮೂಲ್ ಐಸ್ ಕ್ರೀಮ್ ಗೊತ್ತಾ ಹ್ಞೂ ಹ್ಞೂ ಮಾಡಿರ್ಬೋದು ನಾನು ಮಾಡಿದ್ದು ಅನ್ಸೋದು ಹೌದಾ ಬೇ ಅಮೂಲ್ ಪಾಯ್ಸನ್ ವಿಷ ಅಮೂಲ್ ವಿಷ ಸಾರು ಬಾ ಕುಂದ್ರ ಬಾ ಯಾಕಂದ್ರೆ ಅಮೂಲ್ ಚಿಕ್ಕದು ಆತಲ್ಲ ತೋರ